ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮೆಚೂರ್ಡ್ ಸ್ಕಿನ್ಗೆ ಹೇಗೆ ಮೇಕಪ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಇವ್ರ ಸ್ಕಿನ್ ಟೈಪ್ ಬಂದು ನಾರ್ಮಲ್ ಆಗಿದೆ, ಬಟ್ ಪಿಗ್ಮೆಂಟೇಷನ್ ತುಂಬಾ ಇದೆ. ಸೊ ಇವ್ರ ಸ್ಕಿನ್ ಟೈಪ್ ನನಗೆ ಗೊತ್ತಿರೋದ್ರಿಂದ ನಾನು ಇವ್ರಿಗೆ ಮಾಯ್ಶ್ಚರೈಸರ್ ಮಾತ್ರ ಹಾಕ್ತಾಯಿದ್ದೀನಿ, ಟೋನರ್ ಹಾಕ್ತಾಯಿಲ್ಲ. ಫೇಸ್ ಕ್ಲೀನಪ್ ಮಾಡ್ಕೊಂಡಿದ್ದೀನಿ. ಬಾಬಿ ಬ್ರೌನ್ ಮಾಯ್ಶ್ಚರೈಸರ್ ಹಾಕ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಥರ ಫೇಸ್ಗೆ ನೆಕ್ಗೆ ಎಲ್ಲ ಮಿಸ್ ಮಾಡದೆ ಹಾಕ್ಕೋಬೇಕು. ಒಂದು ಚೆಂದ ಮಸಾಜ್ ಕೊಡಬೇಕಾಗುತ್ತೆ. ಇಲ್ಲಿ ಹೇರ್ ಆರ್ಟಿಸ್ಟು ನಾನು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ನಂತರ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಬೇಸ್ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನನಗೆ ಪ್ರೈಮರ್ ಹಾಕೋ ಅವಶ್ಯಕತೆ ಬರೋದಿಲ್ಲ, ಯಾಕಂದರೆ ಅದರಲ್ಲೇ ಪ್ರೈಮರ್ ಗುಣ ಸಹ ಇರುತ್ತೆ. ಪಿಗ್ಮೆಂಟೇಷನ್ ಇರೋದ್ರಿಂದ ನಾನು ಇದನ್ನು ಕವರ್ ಮಾಡೋದಕ್ಕೋಸ್ಕರ ಕ್ರೈಲಾನ್ ಅವ್ರದ್ದು FS28 ನಂಬರ್ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ಅವ್ರ ಸ್ಕಿನ್ ಟೋನ್ಗಿಂತ ಡಾರ್ಕರ್ ಶೇಡ್ ತೊಗೊಂಡು ಅದನ್ನು ಕವರ್ ಮಾಡ್ತಾ ಇರೋ ಅಂಥದ್ದು. ನೆಕ್ಸ್ಟು ವೆಟ್ ಬ್ಲೆಂಡರ್ ತೊಗೊಂಡು ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ನೀವೇ ನೋಡ್ತಾ ಇರ್ಬೋದು, ಇಲ್ಲಿ ಅಂಡರ್ ಐ ಸಹ ನಾನು ಡಾರ್ಕ್ ಸರ್ಕಲ್ ಇದೆ ಅಂತ ಹಾಕಿದ್ದೆ, ಅಲ್ಲಿ ಸಹ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಫೌಂಡೇಶನ್ ಅಪ್ಲೈ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಫೌಂಡೇಶನ್ ಹಾಕ್ಕೊಂಡು ಅದಕ್ಕೆ ಡ್ಯೂರೋಲಿನ್ ಅಂತ ಸಿಗುತ್ತೆ, ನಾವು ಡೈಲ್ಯೂಟ್ ಮಾಡ್ಕೋಬೇಕು. ಯಾಕಂದರೆ ಇವ್ರದ್ದು ಮೆಚೂರ್ಡ್ ಸ್ಕಿನ್ ಆಗಿರೋದ್ರಿಂದ ತುಂಬ ಥಿಕ್ನೆಸ್ ಇರೋವಂಥ ಫೌಂಡೇಶನ್ ಹಾಕಬಾರ್ದು. ನಾನಿಲ್ಲಿ ಪ್ಯಾಕ್ ಯೂಸ್ ಮಾಡ್ತಿದ್ದೀನಿ ಫೌಂಡೇಶನ್ನು. ಅದಕ್ಕೆ ಡ್ಯೂರೋಲಿನ್ ಹಾಕ್ಕೊಂಡು ಅದನ್ನು ಡೈಲ್ಯೂಟ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇರೋವಂಥದ್ದು. ನೋಡಿ, ಇದೇ ಥರ ಅಪ್ಲೈ ಮಾಡಿಕೊಂಡು ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೋಡಿ, ಇಯರ್ಗೆ ನೆಕ್ಗೆ ಮಿಸ್ ಮಾಡಬಾರ್ದು, ಯಾಕಂದರೆ ಫೇಸ್ ಒಂದು ಕಲರ್ ಕಾಣುತ್ತೆ ಮತ್ತು ನೆಕ್ಕು ಇಯರ್ ಒಂಥರ ಕಾಣುತ್ತೆ. ಸೊ ಎಲ್ಲ ಕಡೆನೂ ಈವನಾಗಿ ಸ್ಪ್ರೆಡ್ ಆಗೋ ಥರ ನಾವು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ಫೇಸ್ ಹೈಲೈಟ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಐಲೈಟರ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಟೀ ಝೋನ್ ಅಂತ ಏನು ಹೇಳ್ತೀವಿ ಆ ಪಾರ್ಟಲ್ಲಿ ಹಾಕ್ಕೊಳ್ತಿದ್ದೀನಿ. ಚಿನ್ ಮೇಲೆ ಮತ್ತು ಅಂಡರ್ ಐ ಮೇಲೆ, ನೋಸ್ ಬ್ರಿಡ್ಜ್ ಮೇಲೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಚೆಂದ ಒಂದು ಬ್ಲೆಂಡ್ ಕೊಡಬೇಕು. ನೆಕ್ಸ್ಟ್ ನಾನಿಲ್ಲಿ ಕ್ರೈಲಾನ್ ಅವ್ರದ್ದು ಫಿಕ್ಸಿಂಗ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕೈ ಮೇಲೆ ಹಾಕ್ಕೊಂಡು ಎಕ್ಸ್ಟ್ರಾಸ್ ಎಲ್ಲ ತೆಗ್ದುಬಿಟ್ಟು ಆಮೇಲೆ ಬಫಿಂದ ನಾನು ಹಾಕ್ತಾ ಇರೋ ಅಂಥದ್ದು. ಯಾಕಂದರೆ ಇವ್ರದ್ದು ಏಜೆಡ್ ಸ್ಕಿನ್ ಆಗಿರೋದ್ರಿಂದ ಆ ಫೈನ್ ಲೈನ್ಸ್ ಏನಿರುತ್ತೆ ಅದರೊಳಗಡೆ ಎಲ್ಲ ಹೋಗಿ ಸೇರ್ಕೊಂಬಿಡುತ್ತೆ. ಸೊ ಅದರಿಂದ ನಾವು ಲಿಮಿಟೆಡಾಗಿ ನಾವು ಪೌಡರ್ನ ಯೂಸ್ ಮಾಡಬೇಕಾಗತ್ತೆ. ರಿಮೈನಿಂಗ್ ಫೇಸ್ ಏರಿಯಾದಲ್ಲೆಲ್ಲ ನಾನು ಪೌಡರಿಂದ ಡಸ್ಟ್ ಔಟ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಮ್ಯಾಜಿಕ್ ಪ್ಯಾಲೆಟಿಂದ ಬ್ಲಷ್ ಯೂಸ್ ಮಾಡ್ತಾಯಿದ್ದೀನಿ. ಇವ್ರ ಸ್ಕಿನ್ ಟೋನ್ ಫೇರೇ ಇರೋದ್ರಿಂದ ನಾನು ಲೈಟ್ ಕಲರ್ ತೊಗೊಂಡಿದ್ದೀನಿ. ನಂತರ ನಾನು ಹೈಲೈಟರ್ ಹಾಕ್ತಾಯಿದ್ದೀನಿ ಫಾರೆವರ್ 52 ಇಂದ. ನನಗೆ ಫೇವ್ರೆಟ್ ಅಂದರೆ ಫಾರೆವರ್ 52ದು ಹೈಲೈಟ್ ಪ್ಯಾಲೆಟ್ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದನೇ ನಾನು ಹಾಕ್ತಾ ಇರೋದು. ಯಾರ್ಯಾರೆಲ್ಲ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಇವಾಗ ಐ ಮೇಕಪ್ ಸ್ಟಾರ್ಟ್ ಮಾಡಿದ್ದೀನಿ. ಇವ್ರಿಗೆ ತುಂಬ ಲೈಟ್ ಮೇಕಪ್ ಮಾಡ್ತಾ ಇರೋದ್ರಿಂದ ಪಿಂಕು ವಿತ್ ಗೋಲ್ಡ್ ಕಾಂಬಿನೇಷನ್ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ತುಂಬ ಲೈಟಾಗಿ ಐ ಮೇಕಪ್ ಮುಗಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಶಿಮರ್ ಹಾಕ್ತಾಯಿದ್ದೀನಿ ನಾನು. ವೆರಿ ಲೈಟಾಗಿ ನಾನು ಯೂಸ್ ಮಾಡ್ತಾ ಇರೋವಂಥದ್ದು. ಐ ಮೇಕಪ್ ಮುಗಿದ ಮೇಲೆ ನಾನಿಲ್ಲಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ. ಇದು ನನ್ನ ಫೇವ್ರೆಟ್ ಪಾರ್ಟ್ ಆಗಿದೆ, ಐಬ್ರೋ ಫಿಲ್ಲಿಂಗು. ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ನ್ಯಾಚುರಲಾಗಿ ನಾನು ಫಿಲ್ ಮಾಡ್ತಾಯಿದ್ದೀನಿ. ಅವ್ರದ್ದು ಶೇಪು ಅಷ್ಟು ಚೆನ್ನಾಗಿಲ್ಲ, ಸೊ ನಾನು ಶೇಪ್ ನೋಡಿಕೊಂಡು ಇಲ್ಲಿ ಫಿಲ್ ಮಾಡ್ಕೊತಾ ಇರೋವಂಥದ್ದು. ನಾನು ನೆಕ್ಸ್ಟ್ ಸ್ಟೆಪ್ಪಾಗಿ ಲೈನರ್ ಯೂಸ್ ಮಾಡ್ತಿದ್ದೀನಿ ಮೇಬ್ಲಿನ್ ಅವ್ರದ್ದು. ಇವ್ರ ಕಣ್ಣು ತುಂಬ ಚಿಕ್ಕದಾಗಿರೋದ್ರಿಂದ ನಾನಿಲ್ಲಿ ತುಂಬ ತಿಕ್ಕಾಗಿ ಹಾಕ್ತಾಯಿಲ್ಲ ಲೈನರು, ತುಂಬ ತೆಳುವಾಗಿ ತುಂಬ ತಿನ್ ಲೈನರ್ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ತಿಕ್ಕಾಗಿ ನಾವು ಹಾಕಿಬಿಟ್ರೆ ಅವ್ರ ಐಸ್ ಓಪನ್ ಮಾಡಿದಾಗ ನಾವು ಐ ಮೇಕಪ್ ಮಾಡಿರೋದು ಏನೂ ಕಾಣೋದಿಲ್ಲ. ಸೊ ಆದ್ದರಿಂದ ನಾನು ಸಿಂಪಲಾಗಿ ಹಾಕ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೂಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ. ನೈಕಾ ಪ್ಯಾಲೆಟಿಂದ ತೊಗೊಂಡಿರೋದು ಇದು ಶೇಡು. ಮತ್ತು ಲಿಪ್ಸ್ಟಿಕ್ ಸಹ ನಾವು ಅವ್ರ ಸ್ಯಾರಿ ಕಲರು, ಅವ್ರ ಸ್ಕಿನ್ ಶೇಡು, ಐ ಮೇಕಪ್ ಯಾವ ಥರ ಮಾಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ. ನೀವು ಲೈನರ್ ಯೂಸ್ ಮಾಡಿ ಬೇಕಾದರೆ ನೀವು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೋಬೋದು. ನೋಡಿ, ನೆಕ್ಸ್ಟ್ ನಾನಿಲ್ಲಿ ಮಸ್ಕರ ಯೂಸ್ ಮಾಡ್ತಾ ಇರೋವಂಥದ್ದು ಫಾರೆವರ್ 52 ಅವ್ರದ್ದು ಎಕ್ಸ್ಟ್ರಾ ಎಕ್ಸೆಲ್ಲು. ಎರಡೂ ಕಣ್ಣಿಗೂ ನಾನು ಮಸ್ಕರ ಹಾಕ್ತಾಯಿದ್ದೀನಿ. ಯಾಕಂದರೆ ಪೌಡರೆಲ್ಲ ಬಿದ್ದುಬಿಟ್ಟಿರುತ್ತೆ ನಾವು ಐ ಮೇಕಪ್ ಮಾಡಬೇಕಾದ್ರೆ.
ಸೊ ಅದೆಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಆದ್ದರಿಂದ ನಾನು ಅದು ಮಸ್ಕರ ಕಂಪಲ್ಸರಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿಲ್ಲಿ ಮಿಸ್ಟ್ ಯೂಸ್ ಮಾಡ್ತಾ ಇರೋವಂಥದ್ದು ಗ್ಲೋ ಮಿಸ್ಟು ರೀಕೋಡ್ ಅವ್ರದ್ದು. ಕಾಜಲ್ಗೋಸ್ಕರ ನಾನು ನೈಕಾ ಅವ್ರದ್ದು ಜೆಲ್ ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ. ಫೈನಲಾಗಿ ನಾನಿಲ್ಲಿ ಪ್ಯಾಕ್ ಅವ್ರದ್ದು ಫಿಕ್ಸಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇರೋವಂಥದ್ದು. ಮೇಕಪ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಅವರಿಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಅವರು ಮೆಸ್ಸಿ ಬನ್ ಕೇಳಿದರು, ಅದು ಸಹ ನಾವು ಅವ್ರಿಗೆ ಮಾಡಿಕೊಟ್ವಿ. ತುಂಬಾ ಚೆನ್ನಾಗಿ ಬಂತು ಫೈನಲಾಗಿ. ನಿಮಗೂ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.